ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತು ನಾನು ಎರಡು ಸ್ಪೆಷಲ್ ರೆಸಿಪಿ ತಂದಿದ್ದೇನೆ. ಅಂದರೆ ಹೆಲ್ದಿ ರೆಸಿಪಿ. ಲಾಸ್ಟ್ ಟೈಮ್ ನಾನು ನಿಮಗೆ ಒಂದೆರಡು ಮೂರು ಮಿಲೆಟ್ದು ಪ್ರಾಡಕ್ಟ್ಸ್ ತೋರಿಸಿದ್ದೆ. ಅದರಲ್ಲಿ ನಾನಿವತ್ತು ದೋಸೆದು ರೆಸಿಪಿ ನಾನು ತೋರಿಸಿದ್ದೇನೆ. ಮತ್ತು ಇನ್ನೊಂದು, ನಾವು KFC ಚಿಕನ್ ತಿಂತೀವಲ್ವಾ, ನಾವು KFC ಚಿಕನ್ ಮಾಡುವುದು ಹೇಗೆ, ಅದು ಮೈದಾದಲ್ಲಿ ಚೆನ್ನಾಗಿ ಕೋಟ್ ಮಾಡಿ ನಾವು ಫ್ರೈ ಮಾಡೋದು. ನಮ್ಗೆ ಆ್ಯಕ್ಚುಲಿ ಮೈದಾ ಒಳ್ಳೇದಲ್ಲ ನಮ್ಮ ಬಾಡಿಗೆ, ಆದರೂ ನಮಗೆ ಅದೆಲ್ಲ ಟೇಸ್ಟಿ ಆಗ್ತದೆ. ಯಾಕೆಂದರೆ ಅದು ತುಂಬ ಟೇಸ್ಟ್ ಇರ್ತದಲ್ವಾ ಚಿಕನ್ ತಿನ್ನಲಿಕ್ಕೆಲ್ಲ. ಮಕ್ಕಳಿಗಂತೂ ತುಂಬ ಇಷ್ಟ. ನಾನು ಇವತ್ತೊಂದು KFC ಚಿಕನ್ ಮಾಡ್ತಿದ್ದೇನೆ, ಆದರೆ ವಿದೌಟ್ ಮೈದಾ ಇಲ್ಲದೆ ನಾನು ಚಿಕನ್ ಫ್ರೈ ಮಾಡ್ತಿದ್ದೇನೆ KFC ಥರ. ಅದು ಹೇಗೆ ಅಂದರೆ, ಇದು ಯೂಸ್ ಮಾಡಿ ನಾನಿವತ್ತು ಚಿಕನ್ ಫ್ರೈ ಮಾಡ್ತಿದ್ದೇನೆ. ಇದು ಇಂಚಿ ಕ್ರಂಚಿ ಅವರ KFC ಚಿಕನ್ ಫ್ರೈ ಮಿಕ್ಸ್. ತುಂಬ ಒಳ್ಳೆಯದಾಗ್ತದೆ. ಇದರಲ್ಲಿ ನಿಮಗೆ ಮೈದಾ ಏನಿಲ್ಲ, ಫುಲ್ಲಿ ಮಿಲೆಟಿಂದ ಮಾಡಿದ್ದು ಪೌಡರ್ ಇದು. ಇದನ್ನು ಯೂಸ್ ಮಾಡಿ ನಾನಿವತ್ತು KFC ಚಿಕನ್ ಮಾಡ್ತಿದ್ದೇನೆ. ಸೊ ಎರಡೂ ರೆಸಿಪಿ ನಾನು ನಿಮಗೆ ಇವತ್ತು ತೋರಿಸ್ತಿದ್ದೇನೆ. ಬನ್ನಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡುವ. ಮತ್ತು ಈ ವಿಡಿಯೋನ ಎಂಡ್ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಹೆಲ್ದಿ KFC ಚಿಕನ್ ಫ್ರೈ ಹೇಗೆ ಮಾಡೋದು ಅಂತ ನೋಡುವ. ಇಂಚಿ ಕ್ರಂಚಿ ಅವರ KFC ಚಿಕನ್ ಫ್ರೈ ಮಸಾಲ, ಇದು ಆ್ಯಕ್ಚುಲಿ 80 ರುಪೀಸಲ್ಲಿ ಸಿಗ್ತದೆ ನಮಗೆ. ನಾವು ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕಿ, ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಬೇಕು, ಒಂದು 2 ಟೀ ಸ್ಪೂನ್. ಇದನ್ನು ಮಿಕ್ಸ್ ಮಾಡಿದ ನಂತರ ನಮ್ಮ ಇಂಚಿ ಕ್ರಂಚಿ KFC ಚಿಕನ್ ಫ್ರೈ ಮಸಾಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ಅಷ್ಟೇ ಮಾಡಲಿಕ್ಕೆ ಇರೋದು. ಇದರಲ್ಲಿ ಏನು ಮೈದಾ ಇಲ್ಲ, ಏನು ಮಿಕ್ಸ್ ಇಲ್ಲ, ಎಲ್ಲ ಮಿಲೆಟ್ಸಲ್ಲಿ ಮಾಡಿದ್ದು ಪೌಡರ್ ಇದು. ಇದನ್ನು ಡೀಪ್ ಫ್ರೈ ಮಾಡಿ, ಎರಡೂ ಸೈಡ್ ಚೆನ್ನಾಗಿ ಫ್ರೈ ಮಾಡಿ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು, ಯಾಕೆಂದರೆ KFC ನಾವು ಮಾಡುವಾಗ ತುಂಬ ಮೈದಾ ಯೂಸ್ ಮಾಡ್ತೀವಿ. ಸೊ ಇದಾದರೆ ತುಂಬ ಒಳ್ಳೆಯದಾಗ್ತದೆ. ಮಿಲೆಟ್ಸಲ್ಲಿ ಮಾಡಿದ ಪೌಡರ್ ಇದು. ನಮ್ಮ ಚಿಕನ್ ಫ್ರೈ, KFC ಚಿಕನ್ ಫ್ರೈ ರೆಡಿಯಾಗಿದೆ. ಇದನ್ನೊಮ್ಮೆ ಟ್ರೈ ಮಾಡಿ, ನಾನು ಹೇಳ್ತೇನೆ ಎಲ್ಲ ಡೀಟೇಲ್ಸ್. ನಂತರ ಹೋಗಿ ತಂದು ಅದನ್ನು ಟ್ರೈ ಮಾಡಿ. ನಮ್ಮ ಹೆಲ್ದಿ ಚಿಕನ್ ಫ್ರೈ, KFC ಚಿಕನ್ ಫ್ರೈ ತಿನ್ನಲಿಕ್ಕೆ ರೆಡಿ. ನಾನು ಲಾಸ್ಟ್ ಟೈಮ್ ನಿಮಗೆ ತೋರಿಸಿದ್ದೆ ಇಂಚಿ ಕ್ರಂಚಿ ಅವರ ದೋಸೆ. ಇದು ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತಿದ್ದೇನೆ. ತುಂಬ ಸಿಂಪಲ್ ಉಂಟು, ಜಸ್ಟ್ ಮಿಕ್ಸ್ ಮಾಡಿ ಫ್ರೈ ಮಾಡೋದು. ಸೊ ನಾನು ಇದನ್ನೀಗ ಹೇಳಿಕೊಡ್ತಿದ್ದೇನೆ. ಇದು ಕೂಡ ಕ್ರಿಸ್ಪಿ ಆಗಿ ಬರ್ತದೆ, ನೋಡುವ. ಹೆಲ್ದಿ ಮಿಲೆಟ್ ದೋಸೆ ಹೇಗೆ ಮಾಡೋದು ಅಂತ ನೋಡುವ. ಇಂಚಿ ಕ್ರಂಚಿ ಅವರ ಮಿಲೆಟ್ ದೋಸಾ ಮಿಕ್ಸ್. ಈ ಮಿಕ್ಸ್ಚರಲ್ಲಿ 70% ಮಿಲೆಟ್ಸ್ ಉಂಟು, ನೋಡಿ ಬರ್ದಿದ್ದಾರಲ್ಲಿ. ಮತ್ತು ನೋ ಪ್ರಿಸರ್ವೇಟಿವ್ಸ್. ಮತ್ತು ಒಂದು ದೋಸೆ ತಿಂದರೂ ನಿಮ್ಮ ಸ್ಟಮಕ್ ಫುಲ್ ಆಗ್ತದೆ. ಈ ಮಿಕ್ಸ್ಚರನ್ನು ತೆಕ್ಕೊಂಡು ನಾವು ನೀರು ದೋಸೆ ಹೇಗೆ ಮಾಡ್ತೀವಿ ಅಷ್ಟು ತೆಳುವಾಗಿ ಇದನ್ನು ಮಿಕ್ಸ್ ಮಾಡಬೇಕು. ನೀರು ದೋಸೆಗೆ ತುಂಬ ತೆಳು ಮಾಡ್ತೀವಿ ಅಲ್ಲ, ಹಾಗೆಯೇ ಇದನ್ನು ಕೂಡ ಅಷ್ಟೇ ತೆಳುವಾಗಿ ಮಾಡಬೇಕು. ಅಷ್ಟುವರೆಗೆ ಮಿಕ್ಸ್ ಮಾಡಿ 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 ನೀರು ಹಾಕ್ತಾ ಹೋಗಬೇಕು.
ತುಂಬ ತೆಳು ಮಾಡ್ಬೇಕು ಇದನ್ನು. ಈಗ ಇದಕ್ಕೆ ಚಾಪ್ ಮಾಡಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿಮೆಣಸು ನಾನು ಒಂದೆರಡು ಹಾಕಿದ್ದೇನೆ. ನಿಮಗೆ ಖಾರಕ್ಕೆ ಹೇಗೆ ಬೇಕು ಹಾಗೆ ಹಾಕ್ಬೋದು ನೋಡಿ. ಈಗ ಇದನ್ನು ಮಿಕ್ಸ್ ಮಾಡಿ ನಾವು ದೋಸೆ ಮಾಡುವ. ತೆಳು ದೋಸೆ, ಸ್ವಲ್ಪ ಎಣ್ಣೆ ಹಚ್ಚಿಕೊಂಡು ದೋಸೆಯನ್ನು ಮಾಡಲಿಕ್ಕುಂಟು. ಇದು ಒಳ್ಳೆಯಾಗಿ ಫ್ರೈ ಆಗಲಿ. ಸ್ವಲ್ಪ ಮೇಲಿಂದ ಸ್ವಲ್ಪ ಎಣ್ಣೆ ಹಾಕಿ ನೋಡಿ, ನಮ್ಮ ದೋಸೆ ರೆಡಿ. ಕ್ರಂಚಿಯಾಗಿ ಉಂಟು ಇದು. ಆ್ಯಕ್ಚುಲಿ ತುಂಬ ಕ್ರಂಚಿ. ನಮ್ಮ ರವಾ ದೋಸೆ ಹೇಗಿರ್ತದಲ್ಲ ಹಾಗೆ ಕ್ರಂಚಿಯಾಗಿ ಬರ್ತದೆ. ನಮ್ಮ ದೋಸೆ ರೆಡಿಯಾಗಿದೆ. ನಮ್ಮ ಮಿಲೆಟ್ ದೋಸೆ ರೆಡಿಯಾಗಿದೆ. ನೋಡಿ, ದೋಸೆ ಒಳ್ಳೆ ಕ್ರಿಸ್ಪಿಯಾಗಿ ಉಂಟು. ತುಂಬ ಒಳ್ಳೆದುಂಟು. ಟೇಸ್ಟ್ ವೈಸ್ ಕೂಡ ತುಂಬ ಒಳ್ಳೆದುಂಟು. ಗೊತ್ತಾಗುದಿಲ್ಲ ಇದು ಮಿಲೆಟ್ಟಿಂದ ಮಾಡಿದ್ದು ಅಂತ. ಒಳ್ಳೆ ಟೇಸ್ಟ್ ಉಂಟು. ನಮಗೆ ಇಲ್ಲಿ ಕೋರಿ ರೊಟ್ಟಿ ಅಂತ ಸಿಗ್ತದೆ. ಆಲ್ಮೋಸ್ಟ್ ಆ ಟೇಸ್ಟ್ ಬರ್ತದೆ ನಮಗೆ ಈ ದೋಸೆಯಲ್ಲಿ. ನನಗೆ ಕೋರಿ ರೊಟ್ಟಿ ಅಂದರೆ ತುಂಬ ಇಷ್ಟ. ಹಾಗೆಯೇ ತಿಂತೇನೆ ನಾನು. ನನಗೆ ಏನು ಗ್ರೇವಿ ಬೇಡ ಅದರಲ್ಲಿ. ಅದು ತುಂಬ ಇಷ್ಟ. ಇದು ಅದೇ ಟೇಸ್ಟ್ ಉಂಟು. ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನಾನು ಆ್ಯಕ್ಚುಲಿ ಮಾಡಿ ಸ್ವಲ್ಪ ಹೊತ್ತಾಯಿತು, ಯಾಕೆಂದರೆ ನಾನು ವಿಡಿಯೋ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದೆ. ಸೊ ಇದು ಸ್ವಲ್ಪ ಸಾಫ್ಟ್ ಆಯಿತು. ಮಾಡುವಾಗ ನಾನು ಆಗಲೇ ತಿನ್ನಲಿಕ್ಕಿದ್ದೆ, ಅಂದರೆ ಅಷ್ಟು ಕ್ರಂಚಿ ಇತ್ತು. ಅದು ತುಂಬ ಕ್ರಂಚಿ ಇತ್ತು. ಈಗ ಸ್ವಲ್ಪ ಸಾಫ್ಟ್ ಆಯಿತು, ಅಂದರೆ ನಾನು ತುಂಬ ಟೈಮ್ ಇಟ್ಟೆ ಅಲ್ಲ ಹಾಗೆ. ಅದೇ ಟೇಸ್ಟ್ ವೈಸ್ ಸೂಪರ್ ಉಂಟು, ಒಳ್ಳೆದುಂಟು. ಇದಕ್ಕೆ ಚಟ್ನಿ ಕೂಡ ಬೇಡ, ಎಂತ ಸಹ ಬೇಡ, ಹೀಗೆ ತಿನ್ಬಹುದು. ತುಂಬ ಒಳ್ಳೆದುಂಟು. ಇದನ್ನೊಮ್ಮೆ ಟ್ರೈ ಮಾಡಿ ನೀವು. ನಾನು ಹೇಳಿದೆ ಅಲ್ಲ, ನಾನು ವಿಸಿಟ್ ಮಾಡ್ತೇನೆ ಈ ವೀಕಲ್ಲಿ. ನಾನು ಹೋಗಿ ವಿಸಿಟ್ ಮಾಡಿ ನಾನು ನಿಮಗೆ ಅಡ್ರೆಸ್ ಎಲ್ಲ ಹೇಳ್ತೇನೆ, ಎಲ್ಲಿ ಎಂತೆಲ್ಲ ಪ್ರಾಡಕ್ಟ್ಸ್ ಉಂಟು, ಏನೆಲ್ಲ ಉಂಟು. ಅಲ್ಲಿ ಈವನ್ ಐಸ್ ಕ್ರೀಮ್ ಕೂಡ ಉಂಟು ಮಿಲೆಟ್ಟಿಂದ ಮಾಡಿದ್ದು. ಸೊ ಎಲ್ಲ ನಾನು ನಿಮಗೆ ಡೀಟೇಲ್ಸ್ ಹೇಳ್ತೇನೆ. ಮತ್ತು ಹೋಗಿ ಅಲ್ಲಿ ಪರ್ಚೇಸ್ ಮಾಡಿ ಟ್ರೈ ಮಾಡಿ ನೀವು. ಹೆಲ್ತಿಗೆ ತುಂಬ ಒಳ್ಳೆಯದು, ಮಕ್ಕಳಿಗೆಲ್ಲ ತುಂಬ ಅಂದರೆ ತುಂಬ ಒಳ್ಳೆಯದು. ಈವನ್ ಅಲ್ಲಿ ನಿಮಗೆ ಈ ಕುರ್ಕುರೆ ಸಿಗ್ತದೆ, ಸೇಮ್ ಟೇಸ್ಟ್, ಆದರೆ ಅವ್ರು ಮಿಲೆಟ್ಟಿಂದ ಮಾಡಿದ್ದು. ಐಸ್ ಕ್ರೀಮ್ ಸಿಗ್ತದೆ, ನೂಡಲ್ಸ್ ಸಿಗ್ತದೆ, ತುಂಬ ವೆರೈಟೀಸ್ ಉಂಟು. ನಾನು ಹೋಗಿ ಏನೆಲ್ಲ ಉಂಟು ಅದನ್ನೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ಅಲ್ಲಿ ಹೋಗಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.